28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದು ಮೋದಿಗೆ ಗಿಫ್ಟ್ ಕೊಡಬೇಕು ಅನ್ನೋ ಸರ್ಕಸ್ನಲ್ಲಿ ರಾಜ್ಯ ಬಿಜೆಪಿ ಪಾಳೆಯ ಇದ್ರೆ ಇತ್ತ ಸದ್ದಿಲ್ಲದೆ ಪ್ರತಿ ಬಾರಿ ಕೂಡ ಒಂದಿಲ್ಲ ಒಂದು ಬಾಂಬನ್ನ ಸಿಡಿಸಿ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿ ನಾಯಕರ ಪಾಲಿಗೆ ಮಗ್ಗುಲ ಮುಳ್ಳಾಗ್ತಾ ಇದ್ದಾರೆ. ಮತ್ತೆ ಕೊರೋನಾ ಭ್ರಷ್ಟಾಚಾರದ ಬಾಂಬನ್ನ ಸಿಡಿಸಿದ್ದಾರೆ ಯತ್ನಾಳ್. ಎಷ್ಟೇ ಲಗಾಮ್ ಹಾಕೋ ಪ್ರಯತ್ನ ಪಟ್ಟರೂ ಕೂಡ ಯತ್ನಾಳ್ ಅವರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲಿಕ್ಕೆ ರಾಜ್ಯ ಬಿಜೆಪಿ ಘಟಕದ ನಾಯಕರುಗಳಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಅದರಲ್ಲೂ ಕೊರೋನಾ ಭ್ರಷ್ಟಾಚಾರದ ಬಗ್ಗೆ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ಗೆ ಕೊರೋನಾ ಕಾಲದ ಭ್ರಷ್ಟಾಚಾರದ ಮಾಹಿತಿ ರವಾನೆ ಆಗಿದೆ. ಭ್ರಷ್ಟಾಚಾರದ ಬಗ್ಗೆ ಫುಲ್ ಮಾಹಿತಿಯನ್ನ ನೀಡಿದ್ದೇನೆ. ರೆಮ್ಡೆಸಿವಿರ್ ಚುಚ್ಚುಮದಿಗೆ ಕೇವಲ 999 ರೂಪಾಯಿ ಇತ್ತು, ಆದರೆ ಅದಕ್ಕೆ 1300 ರೂಪಾಯಿ ಖರ್ಚು ಅಂತ ಹೇಳಿ ಅಂದಿನ ಬಿಜೆಪಿ ಸರ್ಕಾರ ಹಾಕಿದೆ ಲೆಕ್ಕಾಚಾರ. ಅನೇಕ ಭ್ರಷ್ಟಾಚಾರ ವಿಚಾರಗಳು, ಅದರಲ್ಲೂ ಸಿದ್ದರಾಮಯ್ಯ ಅವರೇನೆ ಇದನ್ನ ಸಿಬಿಐಗೆ ತನಿಖೆ ಕೊಡ್ಲಿ, ಸೂಕ್ತ ತನಿಖೆ ಮಾಡಿದ್ರೆ ಎಲ್ಲವೂ ಹೊರಬೀಳುತ್ತೆ, ಇಲ್ಲಿಯೇ ತನಿಖೆ ಮಾಡಿಸಿದ್ರೆ ಏನು ಆಗಲ್ಲ ಅಂತ ಕೂಡ ಯತ್ನಾಳ್ ಮಾತನಾಡಿದ್ದಾರೆ. ಸೂಕ್ತ ಕಾಲದಲ್ಲಿ ಎಲ್ಲ ನೋಡ್ರಿ ಭ್ರಷ್ಟಾಚಾರ ಅಂತರೂ ನಾವು ಒಪ್ಪೋದಿಲ್ಲ. ನಿಮ್ಗೆ ಆ ಮಾಹಿತಿ ಕೊಟ್ಟರೆ ಹುಚ್ಚಿಡ್ತದೆ. ನಿಮ್ಗೆ 900 ರೂಪಾಯಿದ ಒಂದು ಬೆಡವೇಜಾರ ಯಾವುದದು ಇಂಜೆಕ್ಷನ್ ಇತ್ತಲ್ಲ, ರೆಮಿಡಿಶ್ವರ್ 990 ರೂಪಾಯಿದು ಟೆಂಡರ್ ಆಗೈತಿ. ಮುಂದೆ ಎಷ್ಟು ತೊಗೊಂಡ್ರೆ ಗೊತ್ತಂದ್ರೆ 1350 ರೂಪಾಯಿ ಕೊಟ್ಟ. ಒಂದು ಯೂನಿಟು, ಒಂದು ಕಿಟ್ಟು 1,30,30,000 ರೂಪಾಯಿದಾಗ ಹಿಮಾಚಲ ಪ್ರದೇಶ ಸರ್ಕಾರದವ್ರು ತೊಗೊಂಡಾಗ. ಕರ್ನಾಟಕದವ್ರು ಎಷ್ಟು ತೊಗೊಂಡ್ರೆ ಗೊತ್ತಂದ್ರೆ 2,90,000. ಅದೇ ಹಿಮಾಚಲ ಸರ್ಕಾರದವರು 5 ವರ್ಷ ಗ್ಯಾರಂಟಿ ಆ ಕಿಟ್ಟಿಗೆ. ಕರ್ನಾಟಕ ದಾಖಲೆಗಳು ಎದಕ್ಕೆ ಬೇಕ್ರಿ? ಸಿದ್ದರಾಮಯ್ಯ ಪುಂಖವಾಗಿ ವಿಧಾನಸಭೆದಾಗ ಮಾತಾಡ್ಯಾರ, ಪ್ರಿಯಾಂಕಾ ಖರ್ಗೆ ಮಾತಾಡ್ಯಾರ. ದಾಖಲೆ ಎಲ್ಲ ಸಿಬಿಐ ನೋಡ್ರಿ. ನಿಮ್ಮ ತಾಕತ್ತಿದ್ರೆ ಇವತ್ತು ನಾ 2 ಅಲಿಗೇಷನ್ ಮಾಡಿಲ್ಲ, ನೀವು ಯಾಕೆ ಇದನ್ನು ಆಯೋಗ ಮಾಡಿರಪ್ಪ? ಸಿಬಿಐ ಕೊಡ್ರಿ ನೇರವಾಗಿ. ಸಿಬಿಐದಂದು 2 ಎನ್ಕ್ವೈರಿ ಮಾಡಿರಿ. ಏನೋ ಕರೋನಾದಾಗ ಏನಾಗೈತೆ ಅನ್ನೋದು ಪೊಲೀಸ್. ನೀವೊಬ್ಬ ADGPನೇ ಅವ್ರನ್ನೂ ಒಬ್ಬನ ಒಂದು ತಿಂಗಳು ಇಟ್ಕೊಂಡು ರಾತ್ರಿ ಅವ್ರಿಗೆ ದಾರು ಎಲ್ಲ ತಿನ್ನಿಸಿ ಕುಡಿಸಿ ಜಾಮೀನು ಕೊಡಿಸಿ ಕೊಟ್ಟು ಕಳಿಸಿದ್ರು. ಅಂದರೆ ಇದು ಕೇವಲ